ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 6:30 ಆಗ್ತಾಯಿದೆ. ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಆಲ್ಮೋಸ್ಟ್ ನನಗೆ ನಿದ್ದೆ ಜಾಸ್ತಿ ಬರುತ್ತೆ ಮಾರ್ನಿಂಗು. ಆದ್ರೂ ಇವತ್ತು ಸ್ವಲ್ಪ ಕಷ್ಟಪಟ್ಟು ಎದ್ದಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ನೈಟು ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಬೆಳಿಗ್ಗೆ ಇವತ್ತು ಒಂದು 2 ಪ್ಲೇಸಿಗೆ ಹೋಗಿ ಬರೋದಿದೆ. ಆಲ್ಮೋಸ್ಟ್ ಬೇಗ ರೆಡಿಯಾಗಿ ಹೋದ್ವಿ ಅಂತಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಇವಾಗ ಬಿಸಿಲು ಬರೋಕ್ಕಿಂತ ಮುಂಚೆ ನೋಡಬೇಕಂತೆ. ಹಾಗಾಗಿ ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಬಾತ್ರೂಮಿಂದನೇ ಬ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ಅವರೆಲ್ಲರೂ ಮಲ್ಕೊಂಡಿದ್ದಾರೆ, ನಾನು ಬೇಗ ಎದ್ದಿದ್ದೀನಿ. ನಾನು ಎದ್ದು ರೆಡಿ ಆದನಂದರೆ ಅವ್ರಿಗೆ ರೆಡಿ ಮಾಡೋದಕ್ಕೆ ನನಗೆ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎದ್ದಿದ್ದೀನಿ. ಆ್ಯಂಡ್ ಇವಾಗ ಬ್ರಷ್ ಮಾಡ್ತಾಯಿದ್ದೀನಿ. ಇನ್ನು ನಾವು ಅಲ್ಲಿಂದ ರೂಮ್ ಚೆಕ್ಔಟ್ ಆದಮೇಲೆ ಇದು ಬಂದಿರೋದು ನೆಕ್ಸ್ಟು ಹೋಟೆಲ್ಗೆ. ಈ ಹೋಟೆಲ್ ಕೂಡ ತುಂಬಾ ಚೆನ್ನಾಗಿದೆ, ಕ್ಲೀನ್ ಇದೆ. ಇನ್ನೂ ಒಂದು ಏನಂದರೆ ಇಲ್ಲಿ ಹೊರಗಿನ ಗಾಳಿ ಎಲ್ಲ ಬರಲ್ಲ, ಹಾಗಾಗಿ ಒಂಥರ ಹಿಂಸೆ. ಈ ಎ ಸಿ ಎಲ್ಲ ಹಚ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ. ನನಗೆ ಆಲ್ಮೋಸ್ಟು ರೂಢಿ ಇಲ್ಲ ಅಲ್ವಾ, ಹಾಗಾಗಿ ಹಚ್ಕೊಳ್ಳಲ್ಲ. ಬಟ್ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ರೂಢಿ ಇದೆ, ಅವರು ಹಚ್ಕೊಂಡು ಮಲ್ಕೋತಾರೆ. ಸ್ವಲ್ಪ ನನಗೆ ಹೊರಗಿನ ವಾತಾವರಣ, ಹೊರಗಿನ ಗಾಳಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಬಾಲ್ಕನಿ ಅಂತೂ ಇಲ್ಲವೇ ಇಲ್ಲ. ಇದ್ದಿತ್ತು ಅಂದರೆ ಒಂದು ಏನೋ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ಉಳ್ಕಿದ್ದು ಅದು ಬಿಟ್ಟರೆ ರೂಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಕೂಡ ಇವಾಗ ಎದ್ದಿದ್ದೀನಿ. ಆಲ್ಮೋಸ್ಟ್ ಅವರು ಎಲ್ಲರೂ ಬೇಗನೆ ಎದ್ದಿರ್ತಾರೆ. ಯಾಕಂದರೆ ಮಕ್ಕಳು ಎಲ್ಲದಕ್ಕಿಂತ ಮುಂಚೆ ನಾವು ಸ್ವಲ್ಪ ಕ್ವಿಕ್ಕಾಗಿ ರೆಡಿಯಾಗಿದ್ದರೆ ಅವರಿಗೆ ಎಬ್ಬಿಸ್ಬಿಟ್ಟು ರೆಡಿ ಮಾಡ್ಬೋದು. ಇಲ್ಲದೆ ಹೋದರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ತುಂಬಾ ಹಠ ಮಾಡ್ತಾ ಇರ್ತಾರೆ. ಎಲ್ಲ ಟೈಮ್ಗೆ ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನಿವಾಗ ಕಷ್ಟಪಟ್ಟು ಬ್ರಷ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಷ್ಟು ಬೇಗ ನಾನು ಹೇಳೋದೇ ಇಲ್ಲ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಏನೋ ಒಂದು ಏನಂದರೆ ನಾವು ಹೋಗ್ತಾ ಇರೋವಂಥ ಪ್ಲೇಸಿಗೆ ಸ್ವಲ್ಪ ಆಲ್ಮೋಸ್ಟ್ ಮಂಜಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬೇಗ ಹೋಗಿ ಬೇಗ ಬರಬೇಕು ಅಂತೆ. ಬಿಸಿಲಾಗೋಕ್ಕಿಂತ ಮುಂಚೆ ಬರಬೇಕಂತ ಹೇಳಿದ್ದಾರೆ. ಎಷ್ಟೇ ಬೇಗ ಇದ್ದರೂ ಮತ್ತೆ ಎಷ್ಟಾಗುತ್ತೆ, 10 o'clock ಆಗುತ್ತೆ. ಯಾಕಂದರೆ ನಾವು ಫ್ರೆಶಪ್ ಆಗಿ ಅವ್ರನ್ನ ಫ್ರೆಶಪ್ ಮಾಡಿಕೊಂಡು ಆ್ಯಂಡ್ ತಿಂಡಿ ಮುಗಿಸ್ಕೊಂಡು ಹೋಗಬೇಕು ಅಂದರೆ ಅಷ್ಟಾಗೋದಂತೂ ಗ್ಯಾರಂಟಿ. ಆ್ಯಂಡ್ ಈ ಹೋಟೆಲ್ ಬಂದುಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ ಭಾಳ ಇಷ್ಟ ಆಗಿರೋದು ಅಂತಂದರೆ ಬಾತ್ರೂಮ್. ಬಿಕಾಸ್ ಬಾತ್ರೂಮ್ ತುಂಬ ಸ್ಪೇಸಸ್ ಆಗಿತ್ತು. ಕೆಲವೊಂದು ಕಡೆ ತುಂಬಾ ಚಿಕ್ಕದಿರುತ್ತೆ. ಆ ಥರ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ತುಂಬ ಸ್ಪೇಸ್ ಆಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ನೀಟಾಗಿ ಕೂಡ ಇತ್ತು. ಇದು 1 ಡೇಗೆ 3000 ಸಮಥಿಂಗ್ ಏನೋ ಇದೆ. 1 ಡೇಗೆ ಚೆನ್ನಾಗಿದೆ. ಆ್ಯಂಡ್ ತೋರಿಸ್ತೀನಿ ನಿಮಗೂ ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಬ್ಲಾಗಲ್ಲಿ ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಯಾಕಂದರೆ ಈ ಬ್ಲಾಗು ಸ್ವಲ್ಪ ಲೆಂತಿ ಆಗ್ಬೋದು ಅಂತ ಹೇಳ್ಬಿಟ್ಟು ಶಾರ್ಟಾಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಸ್ವಲ್ಪ ನನಗೆ ವಾಮಿಂಟ್ ಎಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ದೀನಿ. ಈ ಥರ ವಾಮಿಂಟಿಂಗ್ ಆದಾಗ ಸ್ವಲ್ಪ ಆಲ್ಮೋಸ್ಟು ಟ್ಯಾಬ್ಲೆಟ್ ತೊಗೊಂಡೋಗಿ. ನಾನು ಟ್ಯಾಬ್ಲೆಟ್ ತೊಗೊಳ್ಳಲ್ಲಲ್ವ, ಹಾಗಾಗಿ ಬಿಟ್ಟು ಬಂದಿದ್ದೆ. ಆ್ಯಂಡ್ ಇಲ್ಲಿ ಅವ್ರ ಅಕ್ಕ ನನಗೆ ಒಂದು ಟ್ಯಾಬ್ಲೆಟ್ ಕೊಟ್ಟರು. ಆ ಟ್ಯಾಬ್ಲೆಟು ಊಟಕ್ಕಿಂತ 1/2 hour ಮುಂಚೆ ತೊಗೋಬೇಕಂತ ಹೇಳಿದರು. ಅದು ತೊಗೊಂಡ್ರೆ ಓಕೆ ಅಂತ ಅನಿಸುತ್ತೆ. ಇಲ್ಲದೆ ಹೋದರೆ ಫುಲ್ ಡೇ ನಾನು ಏನೂ ನೋಡಲ್ಲ, ಮಲಗ್ತಾನೇ ಇರಬೇಕಾಗುತ್ತೆ. ಹಾಗಾಗಿ ಈ ಟ್ಯಾಬ್ಲೆಟ್ ತೊಗೊಳ್ಬೇಕಲ್ವ, ಹಾಗಾಗಿ ಫ್ರೆಶಪ್ ಆಗಿದ್ದೀನಿ. ಇನ್ನು ನಾನಂತೂ ಫ್ರೆಶಪ್ ಆದೆ. ನಾನು ಫ್ರೆಶಪ್ ಆದಮೇಲೆ ಮಿರರ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ, ಚೆನ್ನಾಗಿದೆ ಅಲ್ವಾ ಮಿರರು. ಬಟನ್ಸ್ ಕ್ಲಿಕ್ ಮಾಡಿದ್ರೆ ಲೈಟ್ ಬೀಳುತ್ತೆ ಮೇಲ್ಗಡೆ. ಒಂದು ಟಚ್ ಮಿರರ್ ಇದೆ ಅಂತ ಹೇಳ್ಬೋದು. ಇನ್ನು ಅದಾದಮೇಲೆ ಹೊರಗಡೆ ಬಂದು ನೋಡ್ತೀನಿ, ಇನ್ನೂ ಮಲ್ಕೊಂಡಿದ್ದಾರೆ ನೋಡಿ. ಇದು ಏನು ವಿಂಡೋ ತೆಗೆದ್ನಂದರೆ ಫುಲ್ ಬೆಳಕಾಗ್ಬಿಡುತ್ತೆ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಯಾಕಂದರೆ ಇನ್ನು ನಾನು ಕೂಡ ರೆಡಿ ಆಗಿಲ್ಲ ಅಲ್ವಾ. ಎದ್ದರೆ ಅಷ್ಟು ಮಂದಿ ಒಟ್ಟಿಗೆ ಎದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿಸ್ಲಿಲ್ಲ. ಅವರನ್ನು ಕೂಡ ಕ್ವಿಕ್ಕಾಗಿ ರೆಡಿ ಮಾಡಿಬಿಟ್ಟು ಮತ್ತೆ ಈ ಬ್ಲಾಗ್ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನಾನಂತೂ ರೆಡಿ ಆಗಿ ಎಲ್ಲರೂ ಸೇರಿ ಇವಾಗ ಬಂದಿರೋ ಪ್ಲೇಸ್ ಬಂದುಬಿಟ್ಟು
ಮುಳ್ಳಯ್ಯನಗಿರಿ ಬೆಟ್ಟ ಅಂಥೇಳಿ. ಸೊ ಇದು ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು ಈ ಪ್ಲೇಸಿಗೆ ಬರಬೇಕು ಅಂದರೆ ತುಂಬಾ ಕಷ್ಟ ಅಪ್ಪ. ತುಂಬ ಒಂಥರ ಗುಡ್ಡ ಏರಬೇಕಲ್ಲ, ಅಲ್ಲಿಂದ ಗಾಡಿಯಲ್ಲಿ ಬರಬೇಕು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು. ವಾಮಿಂಟ್ ಆಗುತ್ತೆ 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 ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಲ್ಲಿ ತಲೆಯೆಲ್ಲ ಗಿರ್ರ್ ಅಂತ ಇತ್ತು. ಯಾಕಂದರೆ ಆ್ಯಕ್ಚುಲಿ ಇಲ್ಲಿ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಕೆಲವೊಬ್ಬರು ವೀಕ್ ಇದ್ದರು ಅಂದರೆ ವಾಮಿಂಟ್ ಆಗೇ ಆಗುತ್ತೆ, ಸುಸ್ತು ಕೂಡ ಆಗುತ್ತೆ. ಅಷ್ಟು ಸ್ವಲ್ಪ ಆಲ್ಮೋಸ್ಟ್ ಡೇಂಜರಸ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿಂದ ಮೆಟ್ಲು ಹತ್ಕೊಂಡು ಒಂದು 1/2 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋದ್ಮೇಲೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ, ಬಟ್ ಆ್ಯಕ್ಚುಲಿ ಅಲ್ಲಿ ಅಲೋವ್ ಇರಲಿಲ್ಲ. ಹಾಗಾಗಿ ಸೊ ವಿಡಿಯೋ ನಾನು ಮಾಡ್ಕೊಂಡಿಲ್ಲ. ಎಷ್ಟು ಮೆಟ್ಲಿದೆ ಅಂತ ಕೂಡ ನಾನು ಎಣಿಸಿಲ್ಲ. ಹತ್ತದರಲ್ಲೇ ಇದ್ದೆ. ಆ್ಯಂಡ್ ಇದು ಫುಲ್ ಕಡಿ ಇತ್ತಲ್ವ, ಹಾಗಾಗಿ ಹತ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಸೊ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬಂದ್ವಿ. ಇನ್ನು ಅದಾದಮೇಲೆ ನೆಕ್ಸ್ಟ್ ಬಂದಿರೋ ಪ್ಲೇಸ್ ಇದು ಜೆರಿ ಫಾಲ್ಸ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆ್ಯಂಡ್ ಎಷ್ಟು ಅಡಿ ಕೆಳಗಡೆ ನಾವು ಇದ್ದೀವಿ ಗೊತ್ತಿಲ್ಲ, ಅಷ್ಟು ಅಡಿ ಮೇಲ್ಗಡೆ ಜಾಸ್ತಿ ಇದೆ. ನಾವು ಮಿಡಲಲ್ಲಿದ್ದೀವಿ, ಸುತ್ತಲೂ ಗುಡ್ಡಗಳಿದೆ. ಆ್ಯಂಡ್ ಇಲ್ಲಿಗೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟಪ್ಪ. ಯಾಕಂದರೆ ಈ ಥರ ಗುಡ್ಡದ್ದು ನ್ಯಾಚುರಲ್ ಆಗಿರುವಂಥದ್ದು ಈ ಥರ ಫಾಲ್ಸ್ ಏನಾದರೂ ನೋಡಬೇಕು ಅಂದರೆ ತುಂಬ ರಿಸ್ಕಿ ತೊಗೊಂಡು ಬರಬೇಕಾಗತ್ತೆ. ನೀರು ಮಾತ್ರ ಎಷ್ಟು ಕೋಲ್ಡ್ ಇತ್ತು, ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ನಾನು ಕೂಡ ಸ್ವಲ್ಪ ಕುಡ್ದಿದ್ದೀನಿ. ಇನ್ನು ಆ ಫಾಲ್ಸ್ ಎಲ್ಲ ನೋಡಿಕೊಂಡು ಮಸ್ತ್ ಮಜಾ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಇನ್ನು ನಾವು ಕೂಡ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಎಷ್ಟು ಕೋಲ್ಡ್ ಇತ್ತು ಅಂದರೆ ತುಂಬಾ ಕೋಲ್ಡ್ ಇತ್ತು. ನೀರಲ್ಲಿ ನಿಲ್ಲಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಕೋಲ್ಡ್ ಇತ್ತು. ಆ್ಯಂಡ್ ಮೇಲ್ಗಡೆ ಇರುವಂಥ ನೀರುಗಳೆಲ್ಲ ಬೀಳ್ತಾ ಇತ್ತಲ್ಲ, ಒಂಥರ ತುಂತುರು ಹನಿ ಥರ. ಸೊ ಅದೇ ಹಾಡು ನನಗೆ ನೆನಪಾಯಿತು ಅಲ್ಲಿ. ಹಾಗಾಗಿ ಒಂಥರ ಸ್ವಲ್ಪ ನಾನು ಎಂಜಾಯ್ ಮಾಡಿದೆ ನೀರು ಜೊತೆ. ಇನ್ನು ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಸೊ ಮತ್ತೆ ನಾನು ಹೋಟೆಲಲ್ಲಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೆಂಗಾಗಿದೆ ನೋಡಿ, 1 ಡೇದಲ್ಲೇ ಸುತ್ತಾಡಿಕೊಂಡು 2 ಪ್ಲೇಸಿಗೆ ಈ ಥರ ಆಗಿದ್ದೀವಿ. ಫುಲ್ ಎನರ್ಜಿ ಅಂತೂ ಒಂದು ಸ್ವಲ್ಪನೂ ಇಲ್ಲವೇ ಇಲ್ಲ. ಅದರಲ್ಲೂ ನಾನು 2 ಕಡೆ ನೀರು ಕುಡಿದ್ನಲ್ಲ, ಅದ್ರ ಪ್ರಭಾವ ಏನೋ ಗೊತ್ತಿಲ್ಲ, ಸ್ಟಮಕ್ಕಲ್ಲಿ ಒಂಥರ ಗಿರ್ಗಿರ್ ಅನ್ನಿಸ್ತಾಯಿತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ಇನ್ನು ಅಲ್ಲಿ ಫಾಲ್ಸ್ ಎಲ್ಲ ನೋಡಿಕೊಂಡು ಎಷ್ಟು ಗಂಟೆಗೆ ಬಂದಿದ್ದೀವಿ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ 4 o'clock ಏನೋ ಬಂದಿದ್ದೀವಿ ಅಂತ ಅನಿಸುತ್ತೆ ಅಷ್ಟೇ. ಆ್ಯಂಡ್ ಬಂದವರೇ ಈ ಥರ ಆರಾಮ್ಸೆ ಆಗಿ ಹೆಂಗಾಯಿತು ಏನು ಎತ್ತ ಹೆಂಗಿತ್ತು ಅನ್ನೋದು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ನಾವು ಕೆಲವು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಶೇರ್ ಮಾಡ್ತಾ ಕೆಲವೊಂದು ನಾರ್ಮಲ್ ಲೈಫ್ ಬಗ್ಗೆ ಮಾತಾಡ್ತಾ ಏನೋ ಒಂದು ಸಣ್ಣದು ಡಿಸ್ಕಸ್ಸಲ್ಲಿ ಕೂತಿದ್ವಿ. ಆಲ್ಮೋಸ್ಟ್ ಎಲ್ರಿಗೂ ಟಯರ್ಡ್ ಆಗಿಬಿಟ್ಟಿತ್ತು. ಇನ್ನು ದೊಡ್ಡವ್ರಿಗೆ ಟಯರ್ಡ್ ಆಗಿತ್ತು ಅಷ್ಟೇ, ಇನ್ನು ಮಕ್ಕಳಿಗಂತೂ ಟಯರ್ಡ್ ಆಗಿರಲಿಲ್ಲ. ಅಷ್ಟು ಚೆನ್ನಾಗಿದ್ರು ಅವರು. ಅವ್ರಿಗಿಂತಲೂ ಮೊದಲು ಹೇಳಬೇಕು ಅಂದರೆ ನನಗೆ ಫಸ್ಟ್ ಟಯರ್ಡ್ ಆಗುತ್ತೆ. ಬಿಕಾಸ್ ತುಂಬ ಸೆನ್ಸಿಟಿವ್ ಇದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಎಷ್ಟೋ ಸರಿ ಈ ಥರ ಟ್ರಾವೆಲಿಂಗ್ ಅಂತ ಬಂತು ಅಂದರೆ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಡ್ತೀನಿ. ಯಾಕಂದರೆ ನನಗೆ ಈ ಥರ ಈ ಘಾಟ್ ಸೆಕ್ಷನ್ಗಳೆಲ್ಲ ಆಗಿಬರಲ್ಲ, ತುಂಬ ವೀಕ್ ಆಗಿಬಿಡ್ತೀನಿ. ಸ್ಟ್ರೇಟ್ ರೋಡ್ ಇತ್ತು ಅಂದರೆ ಎಷ್ಟು ಲಾಂಗ್ ಜರ್ನಿ ಟ್ರಾವೆಲ್ ಮಾಡಿದ್ರೂ ಏನೂ ಆಗಲ್ಲ. ಆ್ಯಂಡ್ ಘಾಟ್ ಸೆಕ್ಷನ್ ಅಂತ ಬಂತು ಫಿನಿಶ್. ನಾನಂತೂ ಅಲ್ಲಿ ಹೋಗಿ ಯಾವ ಪ್ಲೇಸು ನೋಡಲ್ಲ, ಎಂಜಾಯ್ನೂ ಮಾಡಲ್ಲ, ಈ ಥರ ಆಗಿಬಿಡುತ್ತೆ. ಆಟೋಮೆಟಿಕ್ಲಿ ಎಷ್ಟೇ ಸ್ಟ್ರಾಂಗ್ ಇರಬೇಕು ಅಂದ್ರೂ ಕೂಡ ಅದು ಸ್ಟ್ರಾಂಗ್ ಇರೋಕ್ಕಾಗೋದೇ ಇಲ್ಲ. ಅಂಥದ್ರಲ್ಲೂ ಕೂಡ ನಾನು ಸ್ವಲ್ಪ ಧೈರ್ಯಗಟ್ಟು ಮಾಡಿ ಇವತ್ತು ಒಂದು 2 ಪ್ಲೇಸನ್ನು ನೋಡ್ಕೊಂಬಂದೂ ಈ ಥರ ಕೂತಿದ್ದೀನಿ ಅಂದರೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಗೊತ್ತಿದೆ ಯಾವ ಥರ ಆಗುತ್ತೆ ಅಂತ. ಆ್ಯಂಡ್ ಯಾಕಂದರೆ ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋದರೆ ನಾನು ಸ್ಟ್ರಾಂಗ್ ಅಂತ ಅಂದ್ಕೊಂಡ್ರೆ ಅವುಗಳನ್ನೆಲ್ಲ ನೋಡ್ಬೋದು ಅಂತ. ಆ್ಯಂಡ್ ನಾವು ಇರುವಂಥ ಹೋಟೆಲ್ ನೋಡಿ ಮೇಲ್ಗಡೆ ಯಾವ ರೀತಿಯಾಗಿ ಲೈಟಿಂಗ್ಸ್ ಇದೆ ಅಂತ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಒಂದು ಕ್ಲಿಪ್ಸ್ ತಗೊಂಡಿದ್ದೀನಿ. ಯಾರಿಗಾದರೂ ನಿಮಗೆ ಮನೆಗೆ ಲೈಟಿಂಗ್ ಹಾಕಬೇಕು ಅಂತಂದರೆ ಈ ಥರ ಜುಮ್ಮರನ್ನು ನೀವು ತೊಗೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಬೆಳಕು ಕೂಡ ಅಷ್ಟೇ ಕ್ಲಿಯರ್ ಆಗಿದೆ. ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ಕ್ಯೂಟ್ ಆ್ಯಂಡ್ ಸ್ಮಾರ್ಟ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಒಂದು ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ. ಇನ್ನು ನಾವಿರುವಂಥ ರೂಮ್ಗಳಂತೂ ಈ ಕಡೆ ಇದೆ ನೋಡಿ, 206, 203, 4 ಏನೋ ಇದೆ ಅವ್ರದ್ದು. ಆ್ಯಂಡ್ ಅಮ್ಮು ಅಂತೂ ಇಲ್ಲಿ
ಏನೋ ಆಡ್ತಾಯಿದ್ಲಪ್ಪ, ಚಿಪ್ಪ ಏನೋ ಆಡ್ತಾಯಿದ್ಲು. ಚೆನ್ನಾಗಿದೆ, ಒಂಥರ ಚೌಕಾಗಿದೆ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ಲು. ಆ್ಯಂಡ್ ಒಂಥರ ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಅದು ಹೇಳ್ಕೊಳಕ್ಕಾಗದೇ ಇರೋಷ್ಟು ಎಂಜಾಯ್ ಮಾಡಿದ್ದೀವಿ. ಇನ್ನು ನೀವು ಕೂಡ ಯಾರ್ಯಾರು ಬರ್ತೀರಾ ಅಂತ ಅಂದ್ಕೊಂಡಿದ್ದೀರಾ, ಬನ್ನಿ ನೋಡಿ. ಪ್ಲೇಸ್ ನೋಡ್ತಕ್ಕದ್ದಿದೆ, ಬಟ್ ನೀವು ತುಂಬ ಸ್ಟ್ರಾಂಗ್ ಇದ್ದರೆ ಮಾತ್ರ. ಸ್ವಲ್ಪ ವೀಕ್ ಇದ್ದರೆ ಅಂತಂದರೆ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಅದಿಷ್ಟೆಲ್ಲ ಸೇರಿಕೊಂಡು ತುಂಬ ವೀಕ್ ಆಗಿಬಿಡ್ತೀರ. ಆಲ್ಮೋಸ್ಟ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿರುವಂಥ ಫಾಲ್ಸ್. ಆ್ಯಂಡ್ ಮುಳ್ಳಯ್ಯನಗಿರಿ ಬೆಟ್ಟ ಅಂತ ಹೇಳಿದ್ದೀನಲ್ಲ, ಅದು ಮಾತ್ರ ಸಖತ್ತಾಗಿದೆ. ನಾವು 11 ಗಂಟೆಗೆ ಹೋಗಿದ್ದೀವಲ್ಲ, ನೀವು ಬರಬೇಕಾದ್ರೆ ಬೆಳಿಗ್ಗೆನೇ ಬರಬೇಕು. 7:30 ಆಮೇಲೆ 9 ಸೊ ಈ ಥರ ಬರಬೇಕು. ಬಂದಾಗ ಮಾತ್ರ ಏನಾಗುತ್ತೆ ಅಂದರೆ ರಿಯಲ್ ಆಗಿ ಯಾವ ರೀತಿ ಇರುತ್ತೆ ಕಾಡಲ್ಲಿ ಅಥವಾ ಈ ಗುಡ್ಡಗಳಲ್ಲಿ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಬೋದು. ಇನ್ನು ಇವರೆಲ್ಲ ಆಟ ಆಡ್ತಾಯಿದ್ರಲ್ವ, ಸೊ ನಮಗಂತೂ ಹಸಿವಾಗ್ಬಿಟ್ಟಿತ್ತು. ಇನ್ನೂ 8:30ಗೇನೋ ಊಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಟೈಮಿಂಗ್ಸ್ ಅಂತಂದರೆ 4:30 ಆಗ್ತಾಯಿತ್ತು. ಹಾಗಾಗಿ ಝೊಮ್ಯಾಟೋದಲ್ಲಿ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಹಾಗಾಗಿ ಪಿಜ್ಜಾ ಬಂದುಬಿಟ್ಟಿತ್ತು. ಪಿಜ್ಜಾ ತಿಂತಾಯಿದ್ರೆ ಆಲ್ಮೋಸ್ಟ್ ನಾನು ಕಡಿಮೆನೇ ತಿಂತೀನಿ. ಈ ಆಯ್ಲಿ ಫುಡ್ಡು, ಜಂಕ್ ಫುಡ್ ಎಲ್ಲ ಸ್ವಲ್ಪ ಕಡಿಮೆನೇ, ಬಿಕಾಸ್ ನನಗೆ ಬರಲ್ಲ. ಜಾಸ್ತಿ ತಿಂದರೆ ಸ್ಟಮಕ್ ಪೇನ್ ಆಗಿಬಿಡುತ್ತೆ. ಇಲ್ಲದೆ ಹೋದರೆ ಈ ಥರ ಏನೋ ಒಂಥರ ಆಗಿಬಿಡುತ್ತೆ ಹೊಟ್ಟೆಯಲ್ಲಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಏನು ತಿನ್ನಲ್ಲ. ಒಂದೇ ಒಂದು ಪೀಸ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮಕ್ಕಳಿಗಂತೂ ತುಂಬಾ ಇಷ್ಟ. ಅಮ್ಮಗೆ ಅಂದರೂ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಈ ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಸಖತ್ತಾಗಿ ತಿಂತಾಳೆ. ಆದರೆ ನಾವು ತಿನ್ನೋರನ್ನು ನೋಡ್ಕೊಂಡು ಕೂತ್ಕೋಬೇಕಷ್ಟೆ, ನಮ್ಮ ಕೈಲೇ ಆಗಲ್ಲ ಅಲ್ವಾ. ಹಾಗಾಗಿ ನಾನು ಏನೇ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಜಂಕ್ ಫುಡ್, ಆಯ್ಲಿ ಫುಡ್ ಇವೆಲ್ಲ ಸ್ವಲ್ಪ ದೂರ ಇಟ್ಟಿರ್ತೀನಿ. ಇನ್ನು ಮಕ್ಕಳಿಗೆಲ್ಲ ಕೊಡಬೇಕಲ್ಲ, ಕೆಳಗಡೆ ಇಟ್ಟಿದ್ದೀವಿ. ಯಾಕಂದರೆ ಅವರು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿರ್ತಾರಲ್ವ, ಬೆಡ್ ಕಾಟ ಅದೆಲ್ಲ ಗಲೀಜಾಗಬಾರ್ದು. ಇನ್ನು ನೈಟ್ ಬೇರೆ ಮಲ್ಕೊಳ್ತೀವಿ, ಒಂಥರ ಮೆಸ್ಸಿ ಆಗಿಬಿಡುತ್ತೆ ಒಂಥರ ಅಂತ ಹೇಳ್ಬಿಟ್ಟು ಅವರಿಗೆ ಕೆಳಗಡೆ ಕೂರಿಸ್ಬಿಟ್ಟು ಅವರಿಗೆ ಸಪ್ರೇಟಾಗಿ ಒಂದೊಂದು ಪೀಸನ್ನು ಕೊಟ್ಟಿದ್ದೀವಿ ತಿನ್ನೋದಕ್ಕೆ. ಅಂದರೆ ಕಂಫರ್ಟಬಲಾಗಿ ಕೂತ್ಕೋತಾರೆ ತಳಗಡೆ ಆದರೆ. ಇನ್ನು ಮೇಲ್ಗಡೆ ಆದರೆ ಅನ್ಕಂಫರ್ಟಬಲ್ ಆಗಿಬಿಡುತ್ತೆ, ತಿನ್ನೋದಕ್ಕೆ ಅವರಿಗೆ ಸರಿ ಅಂತ ಅನಿಸಲ್ಲ. ಆ್ಯಂಡ್ ಅದಾದಮೇಲೆ ಒಂದು 2 ಅವರ್ಸ್ ಬಿಟ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿತ್ತು. ಆ್ಯಂಡ್ ನಾನು ಕೂಡ ಕಡಿಮೆನೇ ತಿಂದಿದ್ನಲ್ಲ, ಹಾಗೆ ತುಂಬ ಹಸಿವಾಗ್ಬಿಟ್ಟಿತ್ತು. ಇನ್ನು ಏನು ಫುಡ್ ಆರ್ಡರ್ ಮಾಡೋದು, ನಾರ್ಮಲಾಗಿ ಎಲ್ಲ ಕಡೆ ಇದ್ದಿರೋ ಫುಡ್ಡೇ ಇರುತ್ತೆ. ನಮಗೆ ಗುಲ್ಬರ್ಗ ಸೈಡು ಖಾರ, ಉಪ್ಪು, ಹುಳಿ ಇವೆಲ್ಲ ತುಂಬ ಜಾಸ್ತಿ ತಿಂದ ಅಭ್ಯಾಸ. ನಮಗೆ ಬೇರೆ ಕಡೆ ಹೋಟೆಲಲ್ಲಿ ಫುಡ್ ಅಷ್ಟೊಂದು ಅಡ್ಜಸ್ಟ್ ಆಗೋಲ್ಲ. ಇನ್ನು ಚಿಕ್ಕಮಂಗ್ಳೂರಲ್ಲಿ ಊಟ ಮಾಡಬೇಕು ಅಂದರೆ ಸಪ್ಪೆ, ಫುಲ್ ಸಪ್ಪೆ, ಏನೂ ಇರಲ್ಲ. ನಾವು ಎಕ್ಸ್ಟ್ರಾ ಏನಾದರೂ ಬೇಕಾಯಿತು ಅಂದರೆ ಹಾಕ್ಕೋಬೇಕಷ್ಟೆ. ಉಪ್ಪಿರಲ್ಲ, ಹುಳಿ ಇರಲ್ಲ, ಖಾರ ಇರಲ್ಲ, ಏನೂ ಇರಲ್ಲ. ಎಲ್ಲ ಹೋಟೆಲ್ಗಳು, ನಾವು ಭಾಳ ಹೋಟೆಲ್ಗಳನ್ನು ನೋಡಿದ್ದೀವಿ ಆ್ಯಂಡ್ ಎಲ್ಲ ಕಡೆ ಟೇಸ್ಟ್ ಮಾಡಿದ್ದೀವಿ. ಒಂದು ಕಡೆ ತಿಂದರೆ ಮತ್ತೊಂದು ಕಡೆ ತಿಂದಿಲ್ಲ ನಾವು, ಈ ಥರ ಟೇಸ್ಟ್ ಮಾಡಿದ್ದೀವಿ. ಇನ್ನು ಅವ್ರವ್ರಿಗೆ ಏನೇನು ಬೇಕೋ ಆ ಫುಡ್ಡನ್ನು ಆರ್ಡರ್ ಮಾಡ್ತಾರೆ. ಇನ್ನು ನನಗೆ ಪಾಲಕ್ ಮತ್ತು ತಂದೂರಿ ರೊಟ್ಟಿನ ಆರ್ಡರ್ ಮಾಡಿದ್ವಿ ಆ್ಯಂಡ್ ಕುಲ್ಚಾ ಕೂಡ ಆರ್ಡರ್ ಮಾಡಿದ್ವಿ. ಸೊ ಯಾರಿಗೇನು ಇಷ್ಟ ಆಗುತ್ತೋ ಅವರು ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ಬೋದು. ಇನ್ನು ಅವ್ರು ಮಾಡಿದ್ದು ಅವರೇ ಆರ್ಡರ್ ಮಾಡಿದ್ದು ಊಟ ಮಾಡಬೇಕು, ಇನ್ನು ನಾವು ಆರ್ಡರ್ ಮಾಡಿದ್ದು ನಾವೇ ಊಟ ಮಾಡಬೇಕು, ಆ ಥರ ಏನಿಲ್ಲ. ಸೊ ಶೇರ್ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊಸದು ಫುಡ್ಡನ್ನು ಟ್ರೈ ಮಾಡಿ. ಫ್ರೆಂಡ್ಸಿನ್ನೂ ನಾವು ಊಟ ಮಾಡ್ತಾಯಿದ್ದೀವಿ ಅಲ್ವಾ, ಹಾಗಾಗಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.